ಪಹಲ್ಗಾಮ್ ದಾಳಿಗೆ ನಾಳೆ 1 ತಿಂಗಳಾಗುತ್ತೆ. ಏಪ್ರಿಲ್ 22ನೇ ತಾರೀಕು ನಾಳೆ ಪಹಲ್ಗಾಮ್ ದಾಳಿಗೆ 1 ತಿಂಗಳು. ಪಹಲ್ಗಾಮ್ ದಾಳಿ ನಡೆಸಿದಂತಹ ಭಯೋತ್ಪಾದಕರು ಎಲ್ಲಿ ಹೋದರು? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕಾಂಗ್ರೆಸ್ ಇವತ್ತು ಮತ್ತೆ 8 ಪ್ರಶ್ನೆಗಳನ್ನು ಕೇಳಿದೆ. ಒಟ್ಟು 8 ಪ್ರಶ್ನೆಗಳನ್ನು ಕೇಳಿದೆ. ಪಹಲ್ಗಾಮ್ನಲ್ಲಿ ಗುಪ್ತಚರ ವೈಫಲ್ಯ ಯಾಕಾಯಿತು ಎನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳಿದೆ. ಇದುವರೆಗೂ ದಾಳಿ ನಡೆಸಿದಂತಹ ಭಯೋತ್ಪಾದಕರನ್ನು ಯಾಕೆ ಪತ್ತೆ ಹಚ್ಚಿಲ್ಲ? ಆ ಭಯೋತ್ಪಾದಕರನ್ನು ಬಂಧಿಸುವುದಕ್ಕೆ ಸರ್ಕಾರದ ತಂತ್ರಗಾರಿಕೆ ಏನು? ಇದ್ದಕ್ಕಿದ್ದ ಹಾಗೆ ಕದನ ವಿರಾಮ ಘೋಷಣೆ ಆಗಿದ್ದು ಯಾಕೆ? ವ್ಯಾಪಾರದ ಕಾರಣವನ್ನು ಮುಂದಿಟ್ಟು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ದು ಹೇಗೆ? ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಯ ಬಗ್ಗೆ ಸರ್ಕಾರ ಇನ್ನೂ ಯಾಕೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ? ಸರ್ಜಿಕಲ್ ದಾಳಿಗೂ ಮೊದಲು ಪಾಕಿಸ್ತಾನಕ್ಕೆ ವಿದೇಶಾಂಗ ಸಚಿವರು ಮಾಹಿತಿ ಕೊಟ್ಟಿದ್ದು ಯಾಕೆ? ಮೇ 25ನೇ ತಾರೀಕು NDA ಸಿಎಂಗಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಆ ಸಭೆಗೆ NDA ತರ ರಾಜ್ಯಗಳ ಸಿಎಂಗಳನ್ನು ಯಾಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಹ್ವಾನಿಸಿಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ ಕೇಳಿರುವಂಥದ್ದು. ನಾಳೆಗೆ 1 ತಿಂಗಳಾಗುತ್ತೆ ಪಹಲ್ಗಾಮ್ ದಾಳಿ ನಡೆದು. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ನಾವು. ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿರ್ತಕ್ಕಂತಹ ಭಯೋತ್ಪಾದಕ ಸ್ಥಳಗಳು ಏನಿದ್ದಾವೆ ಅವುಗಳನ್ನು ನಾವು ಧ್ವಂಸ ಮಾಡಿದ್ದೀವಿ. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ದಾಳಿಯನ್ನು ನಡೆಸಿದಂತಹ ಭಯೋತ್ಪಾದಕರು ಏನಾದರೂ ಅಂತೇಳಿ ಸರ್ಜಿಕಲ್ ಸ್ಟ್ರೈಕಿಗೂ ಮೊದಲು ಬಂದಿದ್ದಂತಹ ಒಂದು ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಸ್ವತಃ ಶ್ರೀಲಂಕನ್ ಏರ್ಲೈನ್ಸ್ ಕೂಡ ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿತ್ತು. ಏನು ಅಂತ ಹೇಳಿದ್ರೆ, ಚೆನ್ನೈನಿಂದ ಶ್ರೀಲಂಕಾಕ್ಕೆ ಓಡಿ ಹೋಗಿರುವಂತಹ ಸಾಧ್ಯತೆ ಇದೆ ಈ ಭಯೋತ್ಪಾದಕರು ಅಂತೇಳಿ. ಒಟ್ಟು 6 ಮಂದಿ ಭಯೋತ್ಪಾದಕರು, ಅದರಲ್ಲಿ 2 ಪಾಕಿಸ್ತಾನದವರು, ಉಳಿದ 4 ಜಮ್ಮು ಕಾಶ್ಮೀರ ಮೂಲದವರು. ಸೊ ಅವರು ಶ್ರೀಲಂಕಾಕ್ಕೆ ಓಡಿ ಹೋಗಿರುವ ಸಾಧ್ಯತೆ ಇದೆ ಅಂಥೇಳಿ. ಸೊ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಶ್ರೀಲಂಕಾ ಏರ್ಲೈನ್ಸು ಕೊಲಂಬೋದಲ್ಲಿ ವಿಮಾನ ಮತ್ತು ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯವನ್ನು ಕೈಗೊಂಡಿತ್ತು. ಆದರೆ ಆ ಶೋಧ ಕಾರ್ಯದ ಸಂದರ್ಭದಲ್ಲಿ ಯಾವುದೇ ಸುಳಿವಾಗಲಿ ಸಿಕ್ಕಿರಲಿಲ್ಲ. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏನಾದರೂ ಈ ಭಯೋತ್ಪಾದಕರು ಅಂಥೇಳಿ ದಾಳಿ ನಡೆಸಿದಂಥವರು ಏನಾದರೂ? ನಾವು ಭಯೋತ್ಪಾದಕ ತಾಣಗಳ ಮೇಲೆ ದಾಳಿಯನ್ನು ಮಾಡಿ ಅವುಗಳನ್ನು ನಾವು ಧ್ವಂಸಗೊಳಿಸಿದ್ದೀವಿ. ಗಡಿ ನಿಯಂತ್ರಣ ರೇಖೆ ಮತ್ತು LOC ಅಥವಾ LOC ಏನಿದೆ ಅಲ್ಲೂ ಕೂಡ ನಾವು ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದ್ದೀವಿ. ಆದರೆ ಈ ಭಯೋತ್ಪಾದಕರು ಏನಾದರೂ ಎನ್ನುವಂಥ ಪ್ರಮುಖ ಆದಂಥ ಅಂಶ. ಜೊತೆಗೆ ಕಾಂಗ್ರೆಸ್ನವರು ಜೈ ಹಿಂದ್ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ದೇಶಾದ್ಯಂತ. ಜೈ ಹಿಂದ್ ಯಾತ್ರೆ, ಆ ಜೈ ಹಿಂದ್ ಯಾತ್ರೆಯ ಪ್ರಮುಖ ಉದ್ದೇಶ ಇರುವಂಥದ್ದು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಆ ಪ್ರಶ್ನೆಗಳೇ ಇವು 8 ಪ್ರಶ್ನೆಗಳು. ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಕದನ ವಿರಾಮ ಯಾಕೆ ಘೋಷಣೆಯನ್ನು ಮಾಡಿದ್ರಿ? ನಾವು ಪಕ್ಷಾತೀತವಾಗಿ ಕೇವಲ NDA ಕೂಟದ ಪಕ್ಷಗಳು ಮಾತ್ರ ಅಲ್ಲ, ವಿರೋಧ ಪಕ್ಷಗಳೆಲ್ಲರೂ ಕೂಡ ತಮ್ಮ ಭಿನ್ನಾಭಿಪ್ರಾಯವನ್ನು ಪಕ್ಕಕ್ಕಿಟ್ಟು ಪಕ್ಷಾತೀತವಾಗಿ ಸರ್ಕಾರವನ್ನು ಬೆಂಬಲಿಸಿದಂತಹ ಸಂದರ್ಭದಲ್ಲಿ ನೀವು ಯಾಕೆ ಕದನ ವಿರಾಮವನ್ನು ಘೋಷಣೆ ಮಾಡಿದಿರಿ ಎನ್ನುವಂತಹ ಪ್ರಮುಖ ಪ್ರಶ್ನೆಗಳನ್ನು ಈಗ ಕಾಂಗ್ರೆಸ್ ಕೇಳ್ತಾ ಇದೆ. ಜೊತೆಗೆ ವಿಶೇಷವಾಗಿ ಜೈಶಂಕರ್ ಅವರ ಹೇಳಿಕೆ ಏನಿದೆ ಅದು ಕಾಂಗ್ರೆಸ್ನ ಕೈಗೆ ಸಿಕ್ಕಿರ್ತಕ್ಕಂತಹ ಹೊಸ ಅಸ್ತ್ರ. ಇವತ್ತು BJPಯ IT ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅದು ಮಾಜಿ ಹಣಕಾಸು ಸಚಿವ P. ಚಿದಂಬರಂ ಅವರಿಗೆ ಸಂಬಂಧಪಟ್ಟಂಥ ಪೋಸ್ಟು. ಆ ಪೋಸ್ಟ್ನಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ನ ವರದಿಗಾರರು ಚಿದಂಬರಂ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಸರ್ಜಿಕಲ್ ದಾಳಿಗೂ ಮೊದಲು ಮಾಹಿತಿಯನ್ನು ಕೊಟ್ಟ ಬಗ್ಗೆ ನಿಮ್ಮ ನಾಯಕರು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂಥೇಳಿ. ಅದಕ್ಕೆ ಚಿದಂಬರಂ ಅವರು ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿದೇಶಾಂಗ ಸಚಿವಾಲಯ ಸ್ಪಷ್ಟನೆಯನ್ನು ಕೊಟ್ಟಿರೋದರಿಂದಾಗಿ ಅದು ಮುಗ್ದೋಗಿರುವ ವಿಷಯ ಎನ್ನುವಂಥ ಅಂಶವನ್ನು, ಉತ್ತರವನ್ನು ಮಾಜಿ ಹಣಕಾಸು ಸಚಿವ P. ಚಿದಂಬರಂ ಅವರು ಕೊಟ್ಟಿರುವಂಥದ್ದು. ಸೊ ಕಾಂಗ್ರೆಸ್ನಲ್ಲಿ ಒಂಥರದ ಗೊಂದಲ ಇದೆ. ಇನ್ಕ್ಲೂಡ್ ಶಶಿ ತರೂರ್, ಚಿದಂಬರಂ, ಸಲ್ಮಾನ್ ಖುರ್ಷಿದ್ಗೆ ಕಾಂಗ್ರೆಸ್ನ ನಾಯಕರಲ್ಲೇ ಗೊಂದಲ ಇದೆ. ದೇಶದ ನೀತಿಗಳಿಗೆ ಸಂಬಂಧಪಟ್ಟ ಹಾಗೆ ಪಕ್ಷದ ನಿಲುವೇನಿತ್ತು ಅದಕ್ಕೆ ಭಿನ್ನವಾಗಿ ಹೇಳಿಕೆಯನ್ನು ಸಾರ್ವಜನಿಕ ವೇದಿಕೆಯಲ್ಲೇ ಕೊಡ್ತಾ ಇದ್ದಾರೆ.
ಸೊ ಇದು ಕಾಂಗ್ರೆಸ್ಸಿಗೆ ಮುಜುಗರ. ಅದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ 8 ಪ್ರಶ್ನೆಗಳನ್ನು ಮೋದಿ ಸರ್ಕಾರಕ್ಕೆ ಕೇಳಿದೆ. ಜೈ ಹಿಂದ್ ಯಾತ್ರೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ತನ್ನ ಕಾರ್ಯಕಾರಿ ಸಮಿತಿಯಲ್ಲಿ ಜೈ ಹಿಂದ್ ಯಾತ್ರೆಯನ್ನು ಘೋಷಣೆ ಮಾಡಿತು. ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಈ ಜೈ ಹಿಂದ್ ಯಾತ್ರೆ ನಡೆಯುತ್ತೆ. ಬೆಂಗಳೂರು, ಹೈದರಾಬಾದ್, ಗುವಾಹಟಿ, ದೆಹಲಿ, ಕೋಲ್ಕತ್ತಾ, ಚೆನ್ನೈ ಹೀಗೆ ಪ್ರಮುಖ ನಗರಗಳಲ್ಲಿ ಜೈ ಹಿಂದ್ ಯಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನು ಮತ್ತೆ ಕೇಳುತ್ತೆ ಕಾಂಗ್ರೆಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ. ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.